ನಮಸ್ತೆ, ನಾನು ನೈನ ಮಾತಾಡ್ತಾ ಇರೋದು. ಇದು ನನ್ನ ಮೊದಲನೇ ಮಿನಿ ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಮನೆಯಲ್ಲೇ ಇವತ್ತು ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಎಲ್ಲರೂ ತಿಂದ್ಬಿಟ್ಟು ಬಾಕ್ಸಲ್ಲಿ ಕೂಡ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಇವತ್ತು ಹೋಗ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತಂತಂದರೆ, ಕೋಲ್ಕತ್ತಾದ ಟೂರಿಸ್ಟ್ ಪ್ಲೇಸಲ್ಲಿ ಒಂದಾದ ಫೇಮಸ್ ಸೈನ್ಸ್ ಸಿಟಿ. ಬಸ್ ಬಂತು, ಹೊತ್ಕೊಂಡ್ವಿ. ಅದೇಗಿತ್ತು ಅಂತ ತುಂಬ ಸಖತ್ತಾಗಿತ್ತು, ಒಂಥರ ಫೈನಲಿ ರೀಚ್ ಆದ್ವಿ ಸೈನ್ಸ್ ಸಿಟಿಗೆ. ಬಸ್ಸಿಂದ ಇಳಿದ ತಕ್ಷಣ ಇವ್ರಿಗೆಲ್ಲ ತುಂಬ ಬಾಯಾರಿಕೆ ಆಗಿತ್ತಂತೆ ಅಪ್ಪ ಮಗನಿಗೂ. ಸೊ ಹಾಗಾಗಿ ಜ್ಯೂಸ್ ಕುಡಿದ್ರು. ಸೈನ್ಸ್ ಸಿಟಿ ಬಗ್ಗೆ ಎಷ್ಟು ತಿಳ್ಕೊಳ್ಳೋಣ. ಇದು ಜುಲೈ 1, 1997ರಲ್ಲಿ ಸ್ಥಾಪನೆ ಆಗಿದ್ದು. ಇದು ಭಾರತದಲ್ಲಿ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಿದೆ. ಇದು 50 ಎಕರೆ ಜಾಗದಲ್ಲಿದೆ. ಒಳಗಡೆ ಎಂಟರ್ ಆದ ತಕ್ಷಣ 2 ಕೌಂಟರ್ ಕಾಣಿಸುತ್ತೆ. ಒಂದು ರೋಪ್ ವೇ, ಕೇಬಲ್ ಕಾರ್ ಅಲ್ಲಿ ಸೈನ್ಸ್ ಸಿಟಿ ಒಳಗಡೆ ಎಂಟರ್ ಆಗ್ಬೋದು. ಇನ್ನೊಂದು ಟಿಕೆಟ್ ತಗೊಂಡು ಡೈರೆಕ್ಟ್ ಒಳಗಡೆ ಹೋಗ್ಬೋದು. ನಾವು ರಿಟರ್ನ್ ಬರುವಾಗ ಕೇಬಲ್ ಕಾರ್ ಬರೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತಗೊಳಕ್ಕೆ ಅಂತ ಹೋಗ್ತಾ ಇದೀವಿ. ಟಿಕೆಟ್ ತಗೊಳಕ್ಕೆ ಹೋದ್ರೆ ತುಂಬ ಕ್ಯೂ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನಿಮಗೆ ಅಲ್ಲಿ ಒಳಗಡೆ ಯಾವ್ಯಾವ ಶೋ ಇದ್ದಾವೆ ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ನೀವು ನೋಡಿ ನೀವು ಟಿಕೆಟ್ ತೊಗೋಬೇಕಾಗತ್ತೆ. 75 ರುಪೀಸಿಗೆ ಎಂಟ್ರಿ ಟಿಕೆಟು. ನೀವು ಬೇರೆ ಶೋ ಎಲ್ಲ ನೋಡಬೇಕು ಅಂತಂದ್ಬಿಟ್ಟು ಅವಕ್ಕೆಲ್ಲ ಸಪ್ರೇಟ್ ಟಿಕೆಟ್ ತೊಗೋಬೇಕು. ಟ್ರೈನಿಗೆ ಟಿಕೆಟ್ ತಗೊಂಡಿದ್ವಿ. ಹಾಗಾಗಿ ಫಸ್ಟು ರೋಡ್ ಟ್ರೈನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡ್ವಿ. ಹಾಗೆ ಸ್ವಲ್ಪ ಫೋಟೋಶೂಟನ್ನು ಮಾಡ್ಕೊಂಡ್ವಿ. ಸ್ಟಾರ್ಟ್ ಆಯಿತು ರೋಡ್ ಟ್ರೈನು. ತುಂಬ ಚೆನ್ನಾಗಿದೆ ಸೈನ್ಸ್ ಸಿಟಿ. ಮಕ್ಕಳಿಗಂತೂ ಸಖತ್ತಾಗಿದೆ. ಸೈನ್ಸ್ ಸಿಟಿ ಬಗ್ಗೆ ಹೇಳೋದಕ್ಕೆ ಒಂದೇ ವಿಡಿಯೋದಲ್ಲಿ ಸಾಕಾಗಲ್ಲ. ಹಾಗಾಗಿ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಖತಮ್, ಬಾಯ್ ಬಾಯ್, ಟಾಟಾ.